ಇನ್ನು ದೆಹಲಿಯ ಪ್ರಹಸನವನ್ನ ಮುಗಿಸಿ ಈಗ ಬೆಂಗಳೂರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗ್ರ್ಯಾಂಡ್ ಎಂಟ್ರಿಯನ್ನ ಪಡ್ಕೊಂಡಿದ್ದಾರೆ. ಏರ್ಪೋರ್ಟ್ನಲ್ಲಿ ಹೊರಗಡೆ ಬರ್ತಾ ಇದ್ದಂತೆ ಅಭಿಮಾನಿಗಳತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕೈ ಮುಗಿದು ನಮಸ್ಕರಿಸಿದ್ದಾರೆ, ಅವರನ್ನ ಗ್ರೀಟ್ ಮಾಡಿದ್ದಾರೆ. ಇನ್ನು ಅಲ್ಲಿಂದ ಸೀದಾ ಅವರು ಬಂದಿದ್ದು ಸದಾಶಿವನಗರದ ತಮ್ಮ ನಿವಾಸಕ್ಕೆ. ಇನ್ನು ಅವರ ನಿವಾಸಕ್ಕೆ ಬರ್ತಾ ಇದ್ದಂತೆ ಡಿಕೆಶಿಗೆ ಅಭಿಮಾನಿಗಳು ಸ್ವಾಗತ ಕೋರಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಂಥ ಡಿಕೆ ಬೆಂಬಲಿಗರು ಹೃತ್ಪೂರ್ವಕ ಸ್ವಾಗತವನ್ನ ಕೋರಿದ್ದಾರೆ. ಅದಾದ ನಂತರ ಸದಾಶಿವನಗರದ ನಿವಾಸದಲ್ಲಿ ಡಿಕೆ ಬ್ರದರ್ಸ್ ಒಂದು ಮಹತ್ವದ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಗ್ರ್ಯಾಂಡ್ ಎಂಟ್ರಿಯನ್ನ ಪಡ್ಕೊಂಡು ಬೆಂಗಳೂರಿಗೆ ಸೀದಾ ಅವರ ಕಿಂಕೇರಿಯ ನಿವಾಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ತಲುಪಿದ್ದಾರೆ. ಈಗ ಸದ್ಯಕ್ಕೆ ಏನು ನಡೀತಾ ಇದೆ ಅವರ ನಿವಾಸದಲ್ಲಿ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಡಿಕೆ ಬ್ರದರ್ಸ್ ಅವರ ಆಪ್ತ ಶಾಸಕರೊಟ್ಟಿಗೆ ಮಹತ್ವವಾದಂಥ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಈಗ ನೀವು ಗಮನಿಸ್ತಾ ಇದ್ದೀರಿ, ಇದು ದೆಹಲಿಯಿಂದ ನೇರವಾಗಿ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಿಳಿದಂಥ ಒಂದು ಸಂದರ್ಭ. ಅದು ಗ್ರ್ಯಾಂಡ್ ಎಂಟ್ರಿಯನ್ನ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಪಡ್ಕೊಂಡ್ರು. ಸೀದಾ ಏರ್ಪೋರ್ಟ್ನಿಂದ ಹೊರಗಡೆ ಬರ್ತಾ ಇದ್ದಂತೆ ಅಲ್ಲೇ ಜಮಾಯಿಸಿದಂಥ ಮಾಧ್ಯಮದ ಪ್ರತಿನಿಧಿಗಳು ಹಾಗೂ ಅವರ ಬೆಂಬಲಿಗರಿಗೆ ಕೈ ಮುಗಿದು ತಮ್ಮ ಹೊಸ ಬೆಂಜ್ ಕಾರನ್ನು ಏರಿ ಅಲ್ಲಿಂದ ತಮ್ಮ ನಿವಾಸದತ್ತ ಅವರು ತೆರಳಿದ್ದಾರೆ. ಈ ಬೆಂಜ್ ಕಾರ್ನ ಹಿಂದೆ ಕೂಡ ಒಂದು ವಿಶಿಷ್ಟವಾದಂಥ ಸಂಗತಿ ಇದೆ, ಅದನ್ನ ಮುಂದಕ್ಕೆ ನೋಡ್ತಾ ಹೋಗೋಣ. ಬಟ್ ಈಗ ದೆಹಲಿಯ ರಾಜಕೀಯ ಪ್ರಹಸನದಲ್ಲಿ ತಮ್ಮ ಕೈ ಮೇಲು ಮಾಡಿಕೊಂಡ ಡಿಕೆ ಶಿವಕುಮಾರ್ ಏರ್ಪೋರ್ಟ್ಗೆ ಯುದ್ಧ ಗೆದ್ದಂಥ ಹುಮ್ಮಸ್ನಲ್ಲಿ ಹಸನ್ಮುಖಿಯಾಗಿ ಎಂಟ್ರಿ ಕೊಟ್ಟರು, ಗ್ರ್ಯಾಂಡ್ ಎಂಟ್ರಿಯನ್ನು ಕೊಟ್ಟರು. ಇನ್ಫ್ಯಾಕ್ಟ್ ಅಲ್ಲಿಂದ ನೇರವಾಗಿ ಅವರ ಕಿಂಕೇರಿಯ ನಿವಾಸಕ್ಕೆ ತೆರಳಿದ್ದಾರೆ. ಆ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇದು ತಮ್ಮ ಹೊಸ ಬೆಂಜ್ ಕಾರ್ನಲ್ಲಿ ಏರ್ಪೋರ್ಟ್ನಿಂದ ತಮ್ಮ ನಿವಾಸಕ್ಕೆ ಬಂದಂಥ ಒಂದು ವಿಜುವಲ್ಸ್. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಕಿಂಕೇರಿ ನಿವಾಸವನ್ನು ತಲುಪಿದಂಥ ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಅವರು ಕೊಟ್ಟಿಲ್ಲ. ಬದಲಾಗಿ ಕತ್ತಲು ಆವರಿಸಿದ್ದಂಥ ಅವರ ಮನೆಯ ಕಾಂಪೌಂಡ್ನ ಲೈಟ್ಗಳನ್ನು ಆನ್ ಮಾಡಿಸಿದ್ರು. ಹೊಸ ಬೆಳಕನ್ನು ಕೊಡುವಂಥ ರೀತಿಯಲ್ಲಿ ಅವರ ಈ ಒಂದು ಎಂಟ್ರಿ ಕೂಡ ಅಲ್ಲಿದ್ದಂಥ ಬೆಂಬಲಿಗರಿಗೆ ಭಾಸವಾಗ್ತಾ ಇತ್ತು. ಅದರ ಜೊತೆಗೆ ಇಲ್ಲೂ ಕೂಡ ಅದೇ ಕೈ ಮುಗಿದು ನಮಸ್ಕಾರ, ಒಂದು ನಮಸ್ಕಾರದಿಂದಾನೇ ಬೆಂಬಲಿಗರನ್ನು ಗ್ರೀಟ್ ಮಾಡಿ ಕೈ ಬೀಸಿ ಮತ್ತೊಮ್ಮೆ ತಮ್ಮ ನಿವಾಸದ ಒಳಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಈಗ ಸದ್ಯಕ್ಕೆ ಅವರ ನಿವಾಸದಲ್ಲಿ ಒಂದು ಮಹತ್ವವಾದಂಥ ಮೀಟಿಂಗ್ ನಡೀತಾ ಇದೆ. ಈ ಮೀಟಿಂಗ್ನಲ್ಲಿ ಯಾರ್ಯಾರಿದ್ದಾರೆ? ತಮ್ಮ ಆಪ್ತ ಶಾಸಕರು ಇಷ್ಟೂ ದಿನಗಳ ಕಾಲ ಅವರ ಪರವಾಗಿ ನಿಂತುಕೊಂಡು ಹೈಕಮಾಂಡ್ ಕೊಡುವಂಥ ಸೂಚನೆಗಳನ್ನು ಕೂಡ ಮೀರಿ ಪಕ್ಷನಿಷ್ಠೆ ನಮಗಿದೆ, ಆದರೆ ಅದಕ್ಕಿಂತ ಮುಖ್ಯವಾಗಿ ನಮಗೆ ವ್ಯಕ್ತಿನಿಷ್ಠೆ ಮುಖ್ಯ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಸಾಲು ಸಾಲು ಬ್ಯಾಟಿಂಗ್ ಮಾಡ್ತಾ ಇದ್ರು ಅವರ ಆಪ್ತ ಶಾಸಕರು ಹಾಗೂ ಬೆಂಬಲಿಗರು. ಈಗ ಅವರೊಟ್ಟಿಗೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಮಹತ್ತರವಾದಂಥ ಸಭೆಯನ್ನು ನಡೆಸ್ತಾ ಇದ್ದಾರೆ. ಅವರ ನಿವಾಸದ ಒಳಗಡೆ ಈ ಒಂದು ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಡಿಕೆ ಸುರೇಶ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಒಂದು ಕಡೆ ಏರ್ಪೋರ್ಟ್ನಲ್ಲಿ ಗ್ರ್ಯಾಂಡ್ ಎಂಟ್ರಿ, ಮತ್ತೊಂದು ಕಡೆಯಲ್ಲಿ ಅವರ ನಿವಾಸಕ್ಕೆ ಗ್ರ್ಯಾಂಡ್ ಎಂಟ್ರಿ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೆಂಕೇರಿ ನಿವಾಸದಿಂದಾನೇ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರಶೇಖರ್, ಈಗ ಏನೆಲ್ಲ ಡೆವಲಪ್ಮೆಂಟ್ಸ್ ನಡೀತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ? ಖಂಡಿತವಾಗಿ ರಾಹುಲ್, ಏನು ಸುಮಾರು 9:30 ದೇವನಹಳ್ಳಿ ಏರ್ಪೋರ್ಟ್ಗೆ ತಲುಪಿದಂತಹ ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಸೀದಾ ಏನು ಸದಾಶಿವನಗರದಲ್ಲಿರುವಂತಹ ತಮ್ಮ ನಿವಾಸಕ್ಕೆ ಆಗಮಿಸಿದ್ದಾರೆ. ಸದ್ಯಕ್ಕೆ ಯಾರನ್ನು ಕೂಡ ಒಳಗಡೆ ಬಿಡಬೇಡಿ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಮನೆ ಒಳಗಡೆ ಹೋಗಿದ್ದಾರೆ. ಮನೆ ಒಳಗಡೆ ಹೋದ ನಂತರ ಏನು ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರು ಕೂಡ ಹೋಗಿರುವಂತಹದ್ದು. ಅದನ್ನು ಹೊರತುಪಡಿಸಿದ್ರೆ ಆನೇಕಲ್ MLA ಆಗಿರುವಂತಹ ಶಿವಣ್ಣ ಅವರು ಮತ್ತೆ ಶೃಂಗೇರಿ ಶಾಸಕರಾಗಿರುವಂತಹ ರಾಜೇಗೌಡ ಏನು ಇದ್ದಾರೆ, ಅವರು ಎಲ್ಲರೂ ಕೂಡ ಬಂದು
ಒಂದು ಅವರನ್ನ ಭೇಟಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಆದರೆ ಯಾರಿಗೂ ಕೂಡ ಅಪಾಯಿಂಟ್ಮೆಂಟ್ ಅನ್ನ ಕೊಡಲಿಲ್ಲ. ಈಗ ನಾವು ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇರಬಹುದು. ಸದ್ಯಕ್ಕೆ ಅವರು ಅವರ ಏನು ನಿವಾಸ ಒಳಗಡೆ ಇದ್ದಾರೆ, ಆ ಕಚೇರಿಗೆ ಇನ್ನೂ ಕೂಡ ಆಗಮಿಸಿಲ್ಲ. ಕೇವಲ ಶಾಸಕರು ಮಾತ್ರ ಒಂದು ಚರ್ಚೆಯನ್ನ ನಡೆಸ್ತಾ ಇರುವಂತಹದ್ದು. ಸುಮಾರು 1.5-2 ಗಂಟೆಗಳಿಂದ ಕೂಡ ಅವರು ಏನು ಮಾತನಾಡ್ತಾ ಇರುವಂತಹದ್ದು. ಆದ್ರೆ ನಾಳೆ ಬೆಳಿಗ್ಗೆ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತವೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಜೊತೆಗೆ ಅವರು ಏನಾದರೂ ಸಿಎಂ ಆದಂತಹ ಪಕ್ಷದಲ್ಲಿ ನಮಗೆ ಖಂಡಿತವಾಗಿಯೂ ಶಾಸಕ ಸ್ಥಾನ ಬೇಕು ಅನ್ನುವಂತಹದ್ದು ಇಲ್ಲಿನ ಶಾಸಕರ ಒಂದು ಮಾತಿಗಾಗಿ ಇಲ್ಲಿ ಬಂದಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಯಾಕಂತಂದ್ರೆ ಏನು ಶಿವಣ್ಣ ಈಗಾಗಲೇ 3 ಬಾರಿ MLA ಆಗಿದ್ದಾರೆ. ಅವರ ಸಂಬಂಧಪಟ್ಟಂತೆ ಈಗಾಗಲೇ ಕ್ಯಾಬಿನೆಟ್ ಯಾವಾಗ ಡಿಸ್ಕ್ವಾಲಿಫೈ ಆಗುತ್ತೆ ಸಿಎಂ ರಾಜೀನಾಮೆ ಹಿನ್ನೆಲೆಯಲ್ಲಿ ಆ ಒಂದು ಸಚಿವ ಸಂಪುಟದಲ್ಲಿ ಅಂದ್ರೆ DK ಶಿವಕುಮಾರ್ ಅವರು ಸಿಎಂ ಆದ್ರೆ ಅವರ ಸಂಪುಟದಲ್ಲಿ ನಾನು ಕೂಡ ಸಚಿವನಾಗಬೇಕು ಅನ್ನುವಂತಹ ಆಸೆಯನ್ನ ಇಟ್ಕೊಂಡು ಈಗಾಗಲೇ ಅವರ ಅಭಿಲಾಷೆಯನ್ನ ವ್ಯಕ್ತಪಡಿಸಲಿಕ್ಕೆ ಬಂದಿದ್ದಾರೆ. ಆದ್ರೆ ಈವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಪಾಯಿಂಟ್ಮೆಂಟ್ ಅನ್ನ DK ಶಿವಕುಮಾರ್ ಅವರು ಯಾರಿಗೂ ಕೂಡ ಕೊಟ್ಟಿಲ್ಲ. ಯಾರೆಲ್ಲ ಅಭಿಮಾನಿಗಳು ಬಂದಿದ್ರು ಅಥವಾ ಬೆಂಬಲಿಗರು ಬಂದಿದ್ರು ಅವರೆಲ್ಲರೂ ಕೂಡ ಇಲ್ಲಿ ಬಂದು ಏನು ಹೂವಿನ ಗುಚ್ಛ ಜೊತೆಗೆ ಹಾರ ತುರ ಏನೆಲ್ಲ ತಗೊಂಡ್ಬಂದು ಅವ್ರಿಗೆ ಏನೋ ಒಂದು ರೀತಿಯಾಗಿ ಕಂಗ್ರಾಚುಲೇಷನ್ ಆಗಿ ಮಾಡ್ಲಿಕ್ಕೆ ಬಂದಿದ್ರು. ಆದ್ರೆ ಯಾರಿಗೂ ಕೂಡ ಈ ಸದ್ಯಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ. ಕೇವಲ ಏನು ಸಹೋದರ DK ಸುರೇಶ್ ಏನಿದ್ದಾರೆ ಅವರು ಮಾತ್ರ ಒಳಗಡೆ ಹೋಗಿರುವಂತಹದ್ದು. ಅವ್ರು ಬಿಟ್ರೆ ಬೇರೆ ಯಾರು ಕೂಡ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಿಲ್ಲ. ಸದ್ಯಕ್ಕೆ ನಾವು ನೋಡ್ತಾ ಇರಬಹುದು ನಿವಾಸದ ಅಲ್ಲಿ ಈಗಾಗಲೇ ಏನು ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ನಾಳೆ ಬೆಳಿಗ್ಗೆ ಏನು ಸಿಎಂ ಜೊತೆಗೆ ಒಂದು ಬ್ರೇಕ್ಫಾಸ್ಟ್ ಏನಿದೆ ಆ ಒಂದು ಬ್ರೇಕ್ಫಾಸ್ಟ್ ಮುಗಿದ ನಂತರ ಮಾತನಾಡುವಂತಹ ಸಾಧ್ಯತೆ ಇರುವಂತಹದ್ದು ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಈಗ ತಾನೇ ಏನು ಫ್ರೆಶ್ ಅಪ್ ಆಗಿ ಡೆಲ್ಲಿಯಿಂದ ಬಂದ ನಂತರ ಫ್ರೆಶ್ ಅಪ್ ಆಗಿ ಸದ್ಯಕ್ಕೆ DK ಶಿವಕುಮಾರ್ ಅವರು ಮನೆಯಿಂದ ಹೊರಗಡೆ ಬಂದಿರುವಂತಹದ್ದು. ಮಾಧ್ಯಮಗಳಿಗೆ ಮೊದಲು ಬಂದ ತಕ್ಷಣವೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಇನ್ನು ಈಗ ಏನಾದರೂ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡ್ತಾರ ಅನ್ನುವಂತಹದ್ದನ್ನು ಕೂಡ ಕಾದು ನೋಡ್ಬೇಕಾಗತ್ತೆ. ಯಾಕಂತಂದ್ರೆ ಯಾವಾಗ ದೆಹಲಿಯಿಂದ ಬಂದ್ರು ಅಥವಾ ದೆಹಲಿಗೆ ಹೋದ ನಂತರ ಯಾರು ಬೆಂಬಲಿಗರಾಗ್ಲಿ ಅಥವಾ DK ಶಿವಕುಮಾರ್ ಅಥವಾ DK ಸುರೇಶ್ ಆಗ್ಲಿ ರೈಟ್ ಚಂದ್ರಶೇಖರ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ನೀವು ಗಮನಿಸ್ತಾ ಇದ್ದೀರಿ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ. ದೆಹಲಿಯಿಂದ ವಾಪಸ್ ತಮ್ಮ ನಿವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ನಿವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೆಲ ಹೊತ್ತು ಫ್ರೆಶನ್ ಅಪ್ ಆಗಿ ಈಗ DCM DK ಶಿವಕುಮಾರ್ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ತಮ್ಮ ನಿವಾಸದ ಒಳಗಡೆನೆ ತಮ್ಮ ಬೆಂಬಲಿಗರು ಅತ್ಯಾಪ್ತರೊಟ್ಟಿಗೆ ಅವರು ಮಾತುಕತೆ ನಡೆಸ್ತಾ ಇರುವಂತಹ ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸ್ತಾ ಇದ್ದೀರಿ. DCM DK ಶಿವಕುಮಾರ್ ಅವರ ಸದಾಶಿವನಗರದ ಕೆಂಕೇರಿ ನಿವಾಸದ ಲೈವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಅವರ ಅತ್ಯಾಪ್ತರೊಂದಿಗೆ ಒಂದು ಸಮಾಲೋಚನೆಯನ್ನ ಅವರು ನಡೆಸಿದ್ದಾರೆ. ಇನ್ಫ್ಯಾಕ್ಟ್ ಈಗ ಆ ಮಾತುಕತೆ ಆದಂತಹ ಸಂದರ್ಭದಲ್ಲಿ ಈಗ ಹೊರಗಡೆ ಬಂದಿರುವಂಥದ್ದು. ಸೊ ದೆಹಲಿಯಿಂದ ಒಂದು ಫ್ಲೈಟ್ ಜರ್ನಿಯನ್ನು ಮಾಡಿಕೊಂಡು ಬೆಂಗಳೂರಿಗೆ ಬಂದಿದ್ದರು. 2 ದಿನಗಳ ಕಾಲ ತಮ್ಮ 3 ವರ್ಷಗಳ ಒಂದು ಶ್ರಮ ಒಂದು ಕಡೆ ಆದರೆ ಈ 2 ದಿನಗಳ ಕಾಲ ಅವ್ರು ಹಾಕಿದಂತಹ ಶ್ರಮ ಇದೆಯಲ್ಲ, ಫಿಸಿಕಲಿ ಅಲ್ಲದೆ ಇದ್ರೂ ಮೆಂಟಲಿ ತುಂಬ ಡ್ರೈನ್ ಔಟ್ ಮಾಡುತ್ತೆ. ಅಷ್ಟರ ಮಟ್ಟಿಗಿನ ಒಂದು ಸರ್ಕಸ್ಸನ್ನು ಮಾಡಿ ಕೊನೆಗೂ ತಮ್ಮ ಕೈ ಮೇಲಾಯಿತು ಅನ್ನೋದನ್ನು ಖಚಿತಪಡಿಸ್ಕೊಂಡು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾದರು. ಆ್ಯಂಡ್ ಈಗ ಆ ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. DCM DK ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸದಿಂದ ಒಂದು ಲೈವ್ ವಿಜುವಲ್ಸ್ ಇದು. ಬಂದಂತಹ ಸಂದರ್ಭದಲ್ಲಿ ಅಂದರೆ ಸುಮಾರು 9:50 ಸುಮಾರಿಗೆ ತಮ್ಮ ನಿವಾಸವನ್ನು ರೀಚ್ ಆಗಿದ್ದರು. ತತ್ಕ್ಷಣಕ್ಕೆ ತಮ್ಮ ಅತ್ಯಾಪ್ತರೊಂದಿಗೆ ಮಾತುಕತೆ ನಡೆಸಿ ಫ್ರೆಶನ್ ಅಪ್ ಆಗಿ ಈಗ ಮತ್ತೊಮ್ಮೆ ತಮ್ಮ ನಿವಾಸದ ಹೊರಭಾಗದಲ್ಲಿ ಅಂದರೆ ಅವರ ಕಾಂಪೌಂಡ್ನಲ್ಲಿ ಫೋನ್ ಸಂಭಾಷಣೆಯನ್ನು ಮಾಡ್ತಾ ಇದ್ದಾರೆ. ಇದು ಗಹನವಾದಂತಹ ಚರ್ಚೆಯಲ್ಲಿದ್ದಾರೆ. ಬಹುಶಃ ಅವರ ಅತ್ಯಾಪ್ತ ಅಧಿಕಾರಿಗಳು ಹಾಗೂ ಅವರ ಕಾರ್ಯದರ್ಶಿಗಳು ಅವರೊಟ್ಟಿಗೆ ಅವರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಫೋನ್ನಲ್ಲಿ ಇಷ್ಟೊತ್ತು ಬ್ಯುಸಿಯಾಗಿದ್ದರು, ಈಗ ಫೋನನ್ನು ಮತ್ತೊಬ್ಬರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆ್ಯಂಡ್ ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ಸನ್ನು ನ್ಯೂಸ್ ಫಸ್ಟ್ನಲ್ಲಿ ಗಮನಿಸ್ತಾ ಇದ್ದೀರಿ. ರೈಟ್, ಈಗ ನಿವಾಸದ ಒಳಕ್ಕೆ DCM DK ಶಿವಕುಮಾರ್ ತೆರಳಿದ್ದಾರೆ. ಇದು ಬೆಂಗಳೂರಿಗೆ ಗ್ರ್ಯಾಂಡ್ ಎಂಟ್ರಿಯನ್ನು ಪಡ್ಕೊಂಡಂತಹ ಸಂದರ್ಭದ ವಿಜುವಲ್ಸ್. ಭಾರಿ ಭದ್ರತೆಯೊಂದಿಗೆ DCM DK ಶಿವಕುಮಾರ್ ಬೆಂಗಳೂರಿಗೆ ಆಗಮಿಸಿದರು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆದರು. ಲ್ಯಾಂಡ್ ಆದಂತಹ ಸಂದರ್ಭದಲ್ಲೇ ಈ ಒಂದು ಭಾರಿ ಭದ್ರತೆಯೊಂದಿಗೆ
ತಮ್ಮ ಹೊಸ ಬೆನ್ಸ್ ಕಾರನ್ನು ಏರಿ ಅವರು ನಿವಾಸದತ್ತ ಅವರು ಮುಖ ಮಾಡಿದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.